ಈಡೇರದ ಭರವಸೆ ಸಿಡಿದೆದ್ದ ಬಿಸಿಯೂಟ ತಯಾರಕರು. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಬೃಹತ್ ಪ್ರತಿಭಟನೆ. ಈಡೇರದ ಭರವಸೆ ಸಿಡಿದೆದ್ದ ಬಿಸಿಯೂಟದ ತಯಾರಕರು. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಬೃಹತ್ ಪ್ರತಿಭಟನೆ. ಎಐಟಿಯುಸಿ ನೇತೃತ್ವದಲ್ಲಿ ಬಿಸಿಯೂಟ ಕಾರ್ಯಕರ್ತೆಯರ ಪ್ರೊಟೆಸ್ಟ್. ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಒತ್ತಾಯ. ತಹಶೀಲ್ದಾರ್ ಮೂಲಕ ಸಿಎಂ ಡಿಕೆಶಿಗೆ ಹಕ್ಕೊತ್ತಾಯ ಪತ್ರವನ್ನ ಈಗ ರವಾನೆ ಮಾಡ್ತಾ ಇರುವಂತದ್ದು. ಹಕ್ಕೊತ್ತಾಯಗಳ ಈಡೇರಿಕೆಗೆ ಒತ್ತಾಯಿಸಿ ಭಾರಿ ಘೋಷಣೆ ಕೂಗಿ ಬರ್ತಾ ಇದೆ. ಈಡೇರದ ಭರವಸೆ ಸಿಡಿದೆದ್ದ ಬಿಸಿಯೂಟ ತಯಾರಕರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದೆ. ಎಐಟಿಯುಸಿ ನೇತೃತ್ವದಲ್ಲಿ ಬಿಸಿಯೂಟ ಕಾರ್ಯಕರ್ತೆಯರ ಪ್ರೊಟೆಸ್ಟ್. 10 ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಒತ್ತಾಯ ಕೂಡ ಕೇಳಿ ಬಂದಿದೆ. ಈ ವೇಳೆ ತಹಶೀಲ್ದಾರ್ ಮೂಲಕ ಸಿಎಂ ಡಿಕೆಶಿಗೆ ಹಕ್ಕೊತ್ತಾಯ ಪತ್ರವನ್ನ ರವಾನೆ ಮಾಡಲಾಗ್ತಾ ಇರುವಂತದ್ದು. ಹಕ್ಕೊತ್ತಾಯಗಳ ಈಡೇರಿಕೆಗೆ ಒತ್ತಾಯಿಸಿ ಭಾರಿ ಘೋಷಣೆ ಕೂಡ ಕೇಳಿ ಬಂದಿದೆ ಪ್ರೊಟೆಸ್ಟ್ನಲ್ಲಿ. ಇಡೀ ತಾಲೂಕಿನ ಒಂದು ನಿಮ್ಮನ್ನ ಕೆಲಸ ತೆಗಿತೀವಿ, ಪಾಪ ಕೆಲಸ ಹೋಗುತ್ತೆ ಅಂತೇಳಿ ಇವತ್ತು ಬಾಯಿ ಮುಚ್ಕೊಂಡು ಅವ್ರು ಮಾಡುವ ಕಳ್ಳಾಟಗಳಿಗೆ ಸುಮ್ಮನೆ ಇರಬೇಕಾಗುತ್ತೆ. ಅಧಿಕಾರಿಗಳೇ ಶಾಮೀಲಾದಾಗ ಇನ್ನ ಸಾಮಾನ್ಯರು ಯಾರು ಈ ಪರಿಸ್ಥಿತಿ ಇದಕ್ಕೆ ತಾಲೂಕು ಪಂಚಾಯತಿ ಇಒ ಮತ್ತು ಬಿಸಿಯೂಟ ಯೋಜನೆ ನಿರ್ದೇಶಕರು ಮತ್ತು ಜಿಲ್ಲಾ ಪಂಚಾಯತಿ ಸಿಒ ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಈ ಸಮಿತಿ ಸದಸ್ಯರ ಒಂದು ಆಯೋಗ ಇಡೀ ತಾಲೂಕಿನ ಪ್ರತಿ 1 ಕ್ವಿಂಟಾಲ್ಗೆ ಅಕ್ಕಿ 10 ಕ್ವಿಂಟಾಲ್ ಕಡಿಮೆ ಬರುತ್ತೆ. ಆಮೇಲೆ ಈ ತಿಂಗಳು ಮಾಡುವ ರೇಷನ್ ಹಿಂದಿನ ತಿಂಗಳನ್ನ ಈ ತಿಂಗಳಲ್ಲಿ ಮಾಡಬೇಕಾಗಿದೆ. ಜನವರಿ ತಿಂಗಳ ರೇಷನ್ ಫೆಬ್ರವರಿಯಲ್ಲಿ ಮಾಡಬೇಕಾಗುತ್ತೆ. ಫೆಬ್ರವರಿ ತಿಂಗಳ ರೇಷನ್ ಮಾರ್ಚ್ ನಲ್ಲಿ ಮಾಡಬೇಕಾಗುತ್ತೆ. ಈ ಪರಿಸ್ಥಿತಿಯಲ್ಲಿ ನಾವು ಈ ಅನ್ಯಾಯವನ್ನ ವಿರೋಧಿಸಿ ಇವತ್ತು ಮನವಿ ಕೊಡ್ತಿದೀವಿ. ಈ ಕಾರಣಕ್ಕಾಗಿ ಮನವಿಯನ್ನು ಓದುತ್ತಾ ಇಲ್ಲಿ ಬರೇ ನಾವು ಪ್ರತಿ ಸಾರಿ ಬರ್ತೀವಿ, ಹೋರಾಟ ಮಾಡ್ತೀವಿ, ಬಿಸಿಲಲ್ಲಿ ಘೋಷಣೆ ಕೂಗ್ತೀವಿ. ಆದ್ರೆ ಫಲಕಾರಿ ರಾಜ್ಯ ಮಟ್ಟದ ಸಂಬಳ ಹೆಚ್ಚಳ ಅದು ಸರ್ಕಾರಕ್ಕೆ ಬಿಟ್ಟ ವಿಚಾರ. ಆದ್ರೆ ತಮ್ಮ ಇಲಾಖೆಯಲ್ಲಿ ಆಗ್ತಿರುವ ಸಮಸ್ಯೆಗಳನ್ನ ಯಾಕೆ ಇವರು ಬಗೆಹರಿಸ್ತಾ ಇಲ್ಲ? ನಮ್ಮನ್ನ ಜೀತಗಾಳುಗಳನ್ನಾಗಿ ನಮ್ಮನ್ನ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಅವರಿಗೆ ಸಮಯಕ್ಕೆ ಸರಿಯಾಗಿ ಶಿಕ್ಷಕರು ಮಹಾಮಾತೆಯರು ಬರ್ತಾರೆ ಶಾಲೆಗೆ. ಈಗಾಗಲೇ ಅವರು ಹೊರಮಾತೆಯರು ಶಿಕ್ಷಕಿಯರು ಅವ್ರಿಗೆ ಟೈಮಿಗೆ ಸರಿಯಾಗಿ ನಾವು ಮಾಡ್ಕೊಡ್ಬೇಕು. ಇಲ್ಲದ್ರೆ ನಮ್ಮೆಲ್ಲ ಬರುದು ಅಂತ ನಮ್ಮೆಲ್ಲ ಸಿಟ್ಟು ಇಲ್ಲದ್ದು ಹೇಳೋದು. ಹೀಗಾಗಿ ನಮ್ಮ ಸಂಘಟನೆ ಇರುವವರೆಗೂ ನೀವು ಯಾರು ಹೆದರಬೇಡಿ. ಇವತ್ತು ಏನು ನಮ್ಮ ನಿವೃತ್ತಿಗಂಟು 40,000 30,000 ಸಂಘಟನೆಯಿಂದ ನಿವೃತ್ತಿಗಂಟು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಸಂಘಟನೆ ಇರುವವರೆಗೂ ನೀವು ಯಾರು ಹೆದರಬೇಡ್ರಿ. ನೀವು ಸಮಯಕ್ಕೆ ಸರಿಯಾಗಿ ಒಳ್ಳೆ ರೇಷನ್ ನೋಡ್ಕೊಳ್ರಿ, ಒಳ್ಳೆ ತರಕಾರಿ ತಗೊಂಡು ನಮ್ಮ ಮಕ್ಕಳಿಗೆ ಚೆನ್ನಾಗಿ ಮಾಡಿ ಹಾಕ್ರಿ. ನಮ್ಮ ಸಂಘಟನೆ ಇರುವವರೆಗೂ ನಮ್ಮ ಬೆನ್ನೆಲುಬಾಗಿ ದುಡಿತಾ ಇದೆ ನಮ್ಮ ಸಂಘಟನೆ. ಮತ್ತು ಆಮೇಲೆ ಕಿರುಕುಳ ಎಷ್ಟೇ ಅಂಶರ ಆಗಿರ್ಬೋದು, ಇನ್ನು ಬೇರೆ ಎಷ್ಟೇ ಕಿರುಕುಳ ಆಗಿರ್ಲಿ, ಈ 24 ವರ್ಷ ನಾವು ಸುಧಾರಿಸಿಕೊಂಡು ನಮ್ಮ ಮಹಿಳೆಯರು ಅದೆಷ್ಟೇ ಹೇಳಿರ್ತೀರ್ದು 9 ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಶಾ ಕಾರ್ಯಕರ್ತೆಯರಿಂದ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ತಹಶೀಲ್ದಾರ್ ಮುಖಾಂತರ ಸಿಎಂಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಕಾರ್ಯಕರ್ತೆಯರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಎಐಟಿಯುಸಿ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದೆ. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪ್ರತಿಭಟನಾ ಮೆರವಣಿಗೆಯಲ್ಲಿ ಈ ಒಂದು ಹಕ್ಕೊತ್ತಾಯ ಈಡೇರಿಕೆಗೆ ಒತ್ತಾಯಿಸಿ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ.